Hey everyone, welcome back to Accountancy Easy Learn. Hello students, in today's session, let's discuss important questions from second chapter, that is Accounting for Partnership Basic Concepts. ಈ ಚಾಪ್ಟರಿಂದ ನಿಮಗೆ ಬ್ಲೂ ಪ್ರಿಂಟ್ ಹೇಳುವಾಗ ಹೇಳಿದ್ದೆ 1 ಮಾರ್ಕಿನ ಕ್ವಶನ್ಸ್ 2 ಕ್ವಶನ್ಸನ್ನು ಕೇಳ್ತಾರೆ, ಹಾಗೆ 2 ಮಾರ್ಕ್ಸಿನ ಕ್ವಶನ್ಸನ್ನು 2 ಕ್ವಶನ್ಸ್ ಕೇಳ್ತಾರೆ, ಇನ್ನು 6 ಮಾರ್ಕಿಗೆ 2 ಕ್ವಶನ್ಸನ್ನು ಕೇಳ್ತಾರೆ. ಅದು ಯಾವ್ಯಾವುದು ಅಂತಲೂ ಹೇಳಿದ್ದೆ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ. ಸೊ ಒಂದು ಕ್ವಶನ್ 6 ಮಾರ್ಕಲ್ಲಿ 2 ಕ್ವಶನನ್ನು ಕೇಳ್ತಾರಲ್ಲ, ಅದರಲ್ಲಿ ಒಂದು ಕ್ವಶನ್ P&L ಅಪ್ರೋಪ್ರಿಯೇಷನ್ ಪ್ರಿಪ್ರೇಷನ್ ಮೇಲೆ ಇರುತ್ತೆ. ಹಾಗೆ ಅದನ್ನ ಕೇಳಿಲ್ಲ ಅಂತಂದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳ್ಬೋದು. ಪ್ರಿಪ್ರೇಷನ್ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್ ವಿತ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಅದನ್ನು ಕೇಳ್ಬೋದು. ಇದೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಕೇಳ್ತಾರೆ. ಹಾಗೆ ಸೆಕೆಂಡ್ ಕ್ವಶನ್, ಅದರಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರಲ್ವಾ, ಅದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಕೇಳ್ಬೋದು, ಇಲ್ಲ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಎವರೇಜ್ ಪೀರಿಯಡ್ ಮೆಥಡ್ ಕೇಳ್ಬೋದು. ಹಾಗಾಗಿ ಈ 4 ಥರದ ಪ್ರಾಬ್ಲಮ್ಸ್ ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಇದೆ. ಇನ್ನು ಸೆಕ್ಷನ್ ಇ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್, ಆ ಸೆಕ್ಷನ್ಗೆ ಕೂಡ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇದೆ. ಈ ಚಾಪ್ಟರಿಂದ ಒಟ್ಟಾರೆಯಾಗಿ 4 ಕ್ವಶನ್ಸ್ ಕೇಳ್ತಾರೆ. ಅದು ಯಾವ್ಯಾವುದು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೋಡೋಣ. ನಾನು ಈ ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ ಆಲ್ರೆಡಿ ನಿಮಗೆ P&L ಅಪ್ರೋಪ್ರಿಯೇಷನ್ ಅಕೌಂಟಿನ ಥೇರಿ ಪಾರ್ಟನ್ನು ಕೊಟ್ಟಿದ್ದೀನಿ. ಅಂದರೆ ಅದನ್ನು ಹೇಗೆ ಪ್ರಿಪ್ರೇಷನ್ ಮಾಡೋದು, ಯಾವ್ಯಾವ ಐಟಮ್ಸ್ ಯಾವ್ಯಾವ ಕಡೆ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಇವತ್ತಿನ ಸೆಷನಲ್ಲಿ P&L ಅಪ್ರೋಪ್ರಿಯೇಷನ್ ಅಕೌಂಟಿನ ಪ್ರಿಪ್ರೇಷನ್ ಮೇಲೆ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೆಷನ್ಗಳಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನನ್ನು ನೋಡೋಣ. ಆ್ಯಂಡ್ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ನೋಡಿ, ನಾನಿಲ್ಲಿ ಒಂದು ಕ್ವಶನ್ ಬ್ಯಾಂಕ್ ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. X and Y are partners commenced partnership business on 1/4/2016, sharing profits and losses in the ratio 3:2 with capitals of 1 lakh and 80,000 respectively. They earned profits of rupees 15,000 for the year ending before allowing. ಇದಿಷ್ಟನ್ನು ಕೊಟ್ಟಿದ್ದಾರೆ, ಇದಿಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದನ್ನು ಕೊಡೋದಕ್ಕಿಂತ ಮುಂಚೆ ಪ್ರಾಫಿಟ್ ಎಷ್ಟಿದೆ? 15,000. ದಿಸ್ ಈಸ್ ದಿ ನೆಟ್ ಪ್ರಾಫಿಟ್ ಫಾರ್ ದಿ ಇಯರ್. ನಾನು ನಿಮಗೆ P&L ಅಪ್ರೋಪ್ರಿಯೇಷನ್ ಅಕೌಂಟಿನ ಥೇರಿಯನ್ನು ಹೇಳ್ಕೊಡುವಾಗ ಹೇಳಿದ್ದೆ, ಇದರಲ್ಲಿ ನೆಟ್ ಪ್ರಾಫಿಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಟ್ ಪ್ರಾಫಿಟನ್ನು ಫಸ್ಟ್ ಐಟಮ್ ಆಗಿ ತೊಗೊಳ್ತೀವಿ. ಯಾವ ಕಡೆ ತೊಗೊಳ್ತೀವಿ? ಕ್ರೆಡಿಟ್ ಸೈಡಲ್ಲಿ. ನಿಮ್ಗೆ ಗೊತ್ತಿರಲಿ, P&L ಅಪ್ರೋಪ್ರಿಯೇಷನ್ ಅಕೌಂಟ್ ಇಸ್ ದಿ ಎಕ್ಸ್ಟೆನ್ಷನ್ ಆಫ್ P&L ಅಕೌಂಟ್. ಹಾಗಾಗಿ ಇಲ್ಲಿ ನೆಟ್ ಪ್ರಾಫಿಟನ್ನು ನಾವು ಬ್ರಾಟ್ ಡೌನ್ ಮಾಡ್ತೀವಿ. ಓಕೆ, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಮಾಡೋದು ಯಾವ ಕಡೆಗೆ? ಕ್ರೆಡಿಟ್ ಸೈಡ್ಗೆ. ಅಂದರೆ ಇದು ಇನ್ಕಮ್ ಸೈಡ್, ಇದು ಎಕ್ಸ್ಪೆನ್ಸ್ ಸೈಡ್ ಆಗಿರುತ್ತೆ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಪಾರ್ಟ್ನರ್ಸ್ ರಿಲೇಟೆಡ್ ಎಲ್ಲ ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡಲ್ಲಿ ಬರಿತಾ ಹೋಗ್ತೀವಿ. ಹಾಗೆ ಪಾರ್ಟ್ನರ್ಸ್ ರಿಲೇಟೆಡ್ ಎಲ್ಲ ಇನ್ಕಮ್ಸನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಅಂದರೆ ಬಿಸ್ನೆಸ್ಸಿಂದ ಪಾರ್ಟ್ನರ್ಸಿಗೆ ಕೊಡಬೇಕಾಗಿರೋದು ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸ್, ಅದನ್ನು ಡೆಬಿಟ್ ಸೈಡಲ್ಲಿ ಬರಿತೀವಿ. ಹಾಗೆ ಬಿಸ್ನೆಸ್ಸಿಗೆ ಪಾರ್ಟ್ನರ್ಸಿಂದ ಬರಬೇಕಾಗಿದ್ದು ಅದು ಇನ್ಕಮ್ ಆಗುತ್ತೆ ಬಿಸ್ನೆಸ್ಸಿಗೆ, ಸೊ ಅದನ್ನು ಕ್ರೆಡಿಟ್ ಸೈಡಲ್ಲಿ ಬರಿತಾ ಹೋಗ್ತೀವಿ. ಆ್ಯಂಡ್ ನೆಟ್ ಪ್ರಾಫಿಟನ್ನು ಯಾವ ಕಡೆಗೆ ಬ್ರಾಟ್ ಡೌನ್ ಮಾಡ್ತೀವಿ? ಇನ್ ಕ್ರೆಡಿಟ್ ಸೈಡ್. ಹಾಗೆ ನೆಟ್ ಲಾಸ್ ಇದ್ದರೆ ಡೆಬಿಟ್ ಸೈಡಲ್ಲಿ ತೊಗೋತಿದ್ವಿ. ಇಲ್ಲಿ ಪ್ರಾಫಿಟ್ ಇದೆ, ಇದಕ್ಕೆ ಏನಂತ ಬರಿತೀವಿ? ಮೊದಲನೇ ಐಟಮ್ ಆಗಿ ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, ಅಥವಾ ನಾವು ಇಲ್ಲಿ P&L ಅಕೌಂಟ್ ಅಂತಲೂ ಬರಿಬೋದು. ಬೈ P&L ಅಕೌಂಟ್ ಅಂತಲೂ ಬರಿತೀವಿ. ಎರಡರಲ್ಲಿ ಯಾವುದನ್ನದು ಬೇಕಿದ್ರೂ ತೊಗೊಳ್ಬೋದು. ಬೆಟರ್ ಅಂದರೆ ನೀವು P&L ಅಕೌಂಟ್ ಅಂತ ತೊಗೊಳ್ಳಿ. ಬೈ P&L ಅಕೌಂಟ್, ಇದನ್ನು ಬ್ರ್ಯಾಕೆಟಲ್ಲಿ ಇಡೋಣ. ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, ಇದನ್ನು P&L ಅಕೌಂಟ್ ಅಂತ ಹೇಳಿ ತೊಗೊಳ್ಳೋಣ. ನಾನಿಲ್ಲಿ ಈ ರೀತಿ ತೊಗೊಂಡಿದ್ದೀನಿ, ನೀವು ಕರೆಕ್ಟಾಗಿ ಬರ್ಕೊಳ್ಳಿ. ಸೊ ಇಟ್ ಈಸ್ 15,000 ಅಲ್ವಾ? ಸೊ 15,000 ಇದೆ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಆ್ಯಂಡ್ ನೆಕ್ಸ್ಟ್, ಇದರಲ್ಲಿ ನಾವು ಪಾರ್ಟ್ನರ್ಸಿಗೆ ಕೊಡಬೇಕಾಗಿರೋದನ್ನು ಈ ಕಡೆಗೆ ಕೊಡ್ತಾ ಹೋಗ್ತೀವಿ. ಹಾಗೆ ಪಾರ್ಟ್ನರ್ಸಿಂದ ಬರಬೇಕಾಗಿದ್ದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ ಅಲ್ವಾ? ಸೊ ಈಗ ಪಾರ್ಟ್ನರ್ಸಿಂದ ಬರಬೇಕಾಗಿದ್ದು ಅಂದರೆ ಯಾವುದಿರುತ್ತೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಆ್ಯಂಡ್ ಪಾರ್ಟ್ನರ್ಸಿಗೆ ಕೊಡಬೇಕಾಗಿರೋದು ಅಂದರೆ ಯಾವುದಿರುತ್ತೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಕಮಿಷನ್ ಇರ್ಬೋದು. ಇದನ್ನೆಲ್ಲ ಈ ಕಡೆಗೆ ತಗೋತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರಲ್ವಾ? ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ನಾವು ಅದನ್ನು ಇಲ್ಲಿ ತೊಗೊಳ್ಳೋದಿಲ್ಲ. ಯಾಕೆ ತೊಗೊಳ್ಳೋದಿಲ್ಲ ಅಂತಂದರೆ ಇಟ್ ಈಸ್ ನಾಟ್ ಕ್ಯಾಪಿಟಲ್ ಅಕೌಂಟ್. ಇದು ಪಾರ್ಟ್ನರ್ಸ್ಗೆ ರಿಲೇಟೆಡ್ ಎಕ್ಸ್ಪೆನ್ಸ್ ಮತ್ತು ಇನ್ಕಮನ್ನು ಮಾತ್ರ ನಾವು ರೆಕಾರ್ಡ್ ಮಾಡೋದಕ್ಕೆ ಮಾಡುವಂಥ ಅಕೌಂಟ್. ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಬರೋದಿಲ್ಲ. ಬಟ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಯಾಕೆ ಕೊಟ್ಟಿರ್ತಾರೆ? ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜಲ್ಲಿ ಹೇಳಿದಾರಲ್ವ, 8% ಅಂತ ಹೇಳಿ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ.
ಇನ್ನು ಒಂದಷ್ಟು ಜನ ಕೇಳ್ತೀರಿ, ಯಾಕೆ ಮ್ಯಾಮ್ ಇದರಲ್ಲಿ 2 ಅಮೌಂಟ್ ಕಾಲಮ್ ಇರೋದಿಲ್ಲ, 2 ಪಾರ್ಟ್ನರ್ ಇದ್ದಾರಲ್ವಾ, ಸೊ 2 ಪಾರ್ಟ್ನರಿಗೆ 2 ಅಮೌಂಟ್ ಕಾಲಮ್ ಯಾಕೆ ತೊಗೊಳ್ಳೋದಿಲ್ಲ ಅಂದರೆ ಇಟ್ ಈಸ್ ಜಸ್ಟ್ ದಿ ಎಕ್ಸ್ಟೆನ್ಷನ್ ಆಫ್ P&L ಅಕೌಂಟ್. ನೀವು P&L ಅಕೌಂಟಲ್ಲಿ ಎಲ್ಲಾದರೂ 2 ಕಾಲಮ್ ತೊಗೊಂಡು 2 ಪಾರ್ಟ್ನರ್ಸಿಗೆ ಅಂತ ಮಾಡಿರ್ತೀರಾ, ಇಲ್ಲ ಅಲ್ವಾ. ಸೊ ಇಲ್ಲಿ ಕೂಡ ನಾವು ಎಕ್ಸ್ಪೆನ್ಸ್ ಮತ್ತು ಇನ್ಕಮನ್ನು ಮಾತ್ರ ರೆಕಾರ್ಡ್ ಮಾಡೋದ್ರಿಂದ ಇಲ್ಲಿ ಪ್ರತಿಯೊಂದು ಪಾರ್ಟ್ನರಿಗೆ ಬೇರೆ ಬೇರೆ ಅಂತ ಇರೋದಿಲ್ಲ. ಇದು ಬಿಸ್ನೆಸ್ಸಿನ ಅಕೌಂಟ್ ಆಗಿರೋದ್ರಿಂದ ಬಿಸ್ನೆಸ್ಸಿನ ಇನ್ಕಮ್ ಎಕ್ಸ್ಪೆನ್ಸನ್ನು ರೆಕಾರ್ಡ್ ಮಾಡ್ತೀವಿ ಇಲ್ಲಿ. ಹಾಗಾಗಿ ಒಂದೇ ಅಮೌಂಟ್ ಕಾಲಮಲ್ಲಿ 2 ಪಾರ್ಟ್ನರಿಗೆ ಸಪ್ರೇಟಾಗಿ ಬರಿತಾ ಹೋಗ್ತೀವಿ. ಅಂದರೆ ಹೇಗೆ ಅಂತ ನೋಡೋಣ. ಹಾಗಿದ್ರೆ ಫಸ್ಟ್ ಐಟಮ್ ಆಗಿ ಯಾವುದನ್ನು ತಗೊಳ್ಬೇಕು ನಾವು ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 8% ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ದಿ ಎಕ್ಸ್ಪೆನ್ಸ್ ಫಾರ್ ದಿ ಬಿಸ್ನೆಸ್, ಅಂದರೆ ಪಾರ್ಟ್ನರಿಗೆ ಕೊಡಬೇಕಾಗಿದ್ದಲ್ವಾ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ಕಡೆಗೆ ಬರುತ್ತೆ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಟ್ ಈಸ್ 8% ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು 2 ಪಾರ್ಟ್ನರಿಗೆ ಸಪ್ರೇಟಾಗಿ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿ ಬರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸ್ ಇಟ್ ಈಸ್ ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ 1 lakh ಇದೆ ಎಕ್ಸ್ದು. ಸೊ 1 lakh ಇಂಟು 8% ಇಟ್ ಈಸ್ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರ್ಕೊಳ್ತೀವಿ. ಇಟ್ ಈಸ್ 8,000 ರೈಟ್. ನೆಕ್ಸ್ಟ್ ವೈಗೆ 80,000 ಇದೆ ಕ್ಯಾಪಿಟಲ್ ಬ್ಯಾಲೆನ್ಸ್. ಸೊ 80,000 ಮೇಲೆ 8% ಮೀನ್ಸ್ 6,400 ಅಲ್ವಾ. ಸೊ ಇದೆರಡನ್ನು ಆ್ಯಡ್ ಮಾಡಿ ನಾವು ಔಟರ್ ಕಾಲಮ್ಗೆ ಹಾಕ್ತೀವಿ. ಇಟ್ ಈಸ್ 14,400 ಅಲ್ವಾ. ಈಗ ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ ₹1,000 ವೈ ₹800 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಸಲ ಪರ್ಸೆಂಟೇಜು ಕೊಡ್ಬೋದು, ಇನ್ನು ಕೆಲವೊಂದು ಸಲ ಹೀಗೆ ಡೈರೆಕ್ಟ್ ಅಮೌಂಟನ್ನು ಕೂಡ ಕೊಡ್ಬೋದು. ಸೊ ಇಟ್ ಈಸ್ ದಿ ಇನ್ಕಮ್ ಫಾರ್ ದಿ ಬಿಸ್ನೆಸ್ ರೈಟ್. ಸೊ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ತಗೋತೀವಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲಿ ಕೂಡ ಹಾಗೆಯೇ ಎಕ್ಸ್ಗೆ ಎಷ್ಟು ವೈಗೆ ಎಷ್ಟು ಅನ್ನೋದನ್ನು ಸಪ್ರೇಟಾಗಿ ಬರಿತೀವಿ ಇನ್ನರ್ ಕಾಲಮಲ್ಲಿ. ಸೊ ಎಕ್ಸ್ಗೆ 1000 ಕೊಟ್ಟಿದ್ದಾರೆ, ಹಾಗೆ ವೈಗೆ 800 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದೆರಡನ್ನು ಆ್ಯಡ್ ಮಾಡಿದರೆ 1800 ಬರ್ತಾ ಇದೆ. ನಾವು ಅದನ್ನು ಇಲ್ಲಿ ತಗೋತೀವಿ. ನೆಕ್ಸ್ಟ್ ಒನ್ ನೋಡಿ, ಕಮಿಷನ್ ಪೇಯೇಬಲ್ ಟು ಎಕ್ಸ್ ₹2,000. ಸೊ ಕಮಿಷನ್ ಪೇಯೇಬಲ್ ಅಂದರೆ ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸ್ ಆದಾಗಾಯಿತು. ಸೊ ಈ ಕಡೆ ತಗೋತೀವಿ. ಟು ಕಮಿಷನ್ ಟು ಎಕ್ಸ್, ಸೊ 2,000. ನೆಕ್ಸ್ಟ್ ಒನ್, ಸ್ಯಾಲರಿ ಪೇಯೇಬಲ್ ಟು ವೈ ₹3,000. ಇಟ್ ಈಸ್ ಅಗೇನ್ ಅನ್ ಎಕ್ಸ್ಪೆನ್ಸ್ ಫಾರ್ ದಿ ಬಿಸ್ನೆಸ್ ರೈಟ್. ಅಂದರೆ ಪಾರ್ಟ್ನರ್ಸಿಗೆ ಕೊಡಬೇಕಾಗಿರೋದು, ಹಾಗಾಗಿ ಎಕ್ಸ್ಪೆನ್ಸ್ ಆದಾಗಾಯಿತು ಬಿಸ್ನೆಸ್ಸಿಗೆ. ಈ ಕಡೆ ಬರಿತೀವಿ. ಟು ಸ್ಯಾಲರಿ ಟು ವೈ ಇಟ್ ಈಸ್ 3,000. ನೋಡಿ, ಇದನ್ನೆಲ್ಲ ನೀವು ಬರೆಯುವಾಗ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೆಟ್ ಪ್ರಾಫಿಟ್ ಇರಲೇಬೇಕು. ನೆಟ್ ಪ್ರಾಫಿಟ್ ಇರಲಿಲ್ಲ, ನೆಟ್ ಲಾಸ್ ಇದೆ ಅಂತಂದರೆ ನೀವು ಇದು ಯಾವುದನ್ನು ಅವರಿಗೆ ಕೊಡೋ ಹಾಗಿಲ್ಲ. ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ಕೊಡೋ ಹಾಗಿಲ್ಲ, ಕಮಿಷನ್ ಅಥವಾ ಸ್ಯಾಲ್ರಿ ಯಾವುದನ್ನು ಕೊಡೋ ಹಾಗಿಲ್ಲ ಪಾರ್ಟ್ನರ್ಸಿಗೆ. ಜಸ್ಟ್ ನೆಟ್ ಲಾಸನ್ನು ನೀವು ಅವರಿಗೆ ಟ್ರಾನ್ಸ್ಫರ್ ಮಾಡಿರಬೇಕು ಅವರ ಕ್ಯಾಪಿಟಲ್ ಅಕೌಂಟಿಗೆ ಅಷ್ಟೇ. ಬಟ್ ಇಲ್ಲಿ ನೆಟ್ ಪ್ರಾಫಿಟ್ ಇದೆ, ಅದು ಎಷ್ಟಾದರೂ ಇರಲಿ, ಶಾರ್ಟೇಜ್ ಆದರೂ ಬರಲಿ, ಬಟ್ ನೆಟ್ ಪ್ರಾಫಿಟ್ ಇದೆ ಅಂತಂದರೆ ನಾವು ಇದನ್ನೆಲ್ಲ ಅವರಿಗೆ ಕೊಡಬಹುದು. ಅಂದರೆ ಆ ವರ್ಷದಲ್ಲಿ ಅಮೌಂಟನ್ನು ಪೇ ಮಾಡ್ಬೋದು. ಸೊ ನೆಟ್ ಪ್ರಾಫಿಟ್ 15,000 ಇದೆ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,800 ಇದೆ. ಟೋಟಲ್ ಆಗಿ 16,800 ಈ ಕಡೆ ಬರ್ತಾ ಇದೆ. ಆ್ಯಂಡ್ ಈ ಕಡೆಗೆ ನೋಡಿ 14,400 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ. ಕಮಿಷನ್ ಟು ಎಕ್ಸ್ 2,000, ಸ್ಯಾಲರಿ ಟು ವೈ 3,000. ಟೋಟಲ್ ಆಗಿ 19,400 ಬರ್ತಾ ಇದೆ ಅಲ್ವಾ. ಸೊ ಯಾವ ಸೈಡಲ್ಲಿ ಜಾಸ್ತಿ ಇದ್ದಾಗಾಯಿತು? ಡೆಬಿಟ್ ಸೈಡಲ್ಲಿ. ಅಂದರೆ ಎಕ್ಸ್ಪೆನ್ಸ್ ಈಸ್ ಮೋರ್ ದೆನ್ ಇನ್ಕಮ್ ರೈಟ್. ಸೊ 19,400 ಇಸ್ ದ ಟೋಟಲ್. ಆ್ಯಂಡ್ ಅದರಲ್ಲಿ ಈ ಸೈಡಿನ ಟೋಟಲನ್ನು ಲೆಸ್ ಮಾಡಿದ್ರೆ, ಅಂದರೆ 16,800 ಲೆಸ್ ಮಾಡಿದರೆ ಬ್ಯಾಲೆನ್ಸ್ 2,600 ಬರ್ತಾ ಇದೆ ಅಲ್ವಾ. ಸೊ ಈ 2,600 ನಾವು ಎಕ್ಸ್ ಮತ್ತು ವೈ ಕ್ಯಾಪಿಟಲ್ ಅಕೌಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಟ್ ಈಸ್ ದಿ ಲಾಸ್, ಹೌದಾ. ಸೊ ಇದಕ್ಕೆ ನಾವೇನಂತ ಬರಿತೀವಿ? ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ರ್ಯಾಕೆಟಲ್ಲಿ ಲಾಸ್ ಟ್ರಾನ್ಸ್ಫರ್ಡ್ ಅಂತ ಬರೆದು ಎಕ್ಸ್ ಮತ್ತು ವೈಗೆ ಅದನ್ನು ಶೇರ್ ಮಾಡ್ತೀವಿ. ಸೊ ಎಕ್ಸಿಗೆ 2,600 ಇಂಟು 3:2 ರೇಷಿಯೋ ಅಲ್ವಾ. ಸೊ 3/5 ಹಾಕೋಣ ಇಲ್ಲಿ. ಆ್ಯಂಡ್ ವೈಗೆ 2,600 ಇಂಟು 2/5. ಸೊ ಇಟ್ ಈಸ್ 1,560 ಆ್ಯಂಡ್ 1,040. ಇನ್ನರ್ ಕಾಲಮನ್ನು ಯಾವಾಗಲೂ ಕೂಡ ಕ್ಲೋಸ್ ಮಾಡಬೇಕು. ಇಷ್ಟು ಮಾಡಿದರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ.
ಇದೇ P&L ಅಪ್ರೋಪ್ರಿಯೇಷನ್ ಅಕೌಂಟ್ನ ಪ್ರಿಪ್ರೇಷನ್ ಮೇಲೆ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೂಡ ಇದೆ. ಸೊ ಅದು ಇಮ್ಯಾಜಿನರಿ ಫಿಗರಿಂದ ನೀವು ಯಾವುದೇ P&L ಅಪ್ರೋಪ್ರಿಯೇಷನ್ ಅಕೌಂಟನ್ನು 2 ಪಾರ್ಟ್ನರಿಗೆ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಆಗ ಕೂಡ ನೀವು ಇದೇ ರೀತಿಯಾಗಿ ನಿಮ್ಮದೇ ಒಂದು ಅಮೌಂಟನ್ನು ತೊಗೊಂಡು ಇದಿಷ್ಟರಲ್ಲಿ ಯಾವುದೇ ಐಟಮನ್ನು ಹಾಕಿ ಬರೀಬಹುದು. ಸೊ ದಟ್ ವಿಲ್ ಬಿ ಈಸಿ ಫಾರ್ ಯು ಇಫ್ ಯು ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಇನ್ನು ಸೆಕೆಂಡ್ ಕ್ವಶನ್, ಗ್ಯಾರಂಟಿ ಆಫ್ ಪ್ರಾಫಿಟ್ ಇರುವಾಗ P&L ಅಪ್ರೋಪ್ರಿಯೇಷನ್ ಅಕೌಂಟನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಮೇಲೆ ನಾನು ಈ ಕ್ವಶನನ್ನು ತೊಗೊಂಡಿದ್ದೀನಿ. It is the question bank problem. Arav and Neerav are partners sharing profits and losses in the ratio 2:1. They admit Saurav into partnership with 1/4 share in profit with guarantee that his share of profit shall be at least rupees 25,000. Guarantee of profit ಅಂದರೆ ಮತ್ತೇನೂ ಅಲ್ಲ, ಒಬ್ಬ ನ್ಯೂ ಪಾರ್ಟ್ನರ್ಶಿಪ್ಗೆ ಜಾಯಿನ್ ಆಗ್ತಾನೆ ಅಥವಾ ಫರ್ಮಿಗೆ ಜಾಯಿನ್ ಆಗಿರ್ತಾನೆ, ಅವನಿಗೆ ಒಂದು ಮಿನಿಮಮ್ ಗ್ಯಾರಂಟಿ ಕೊಡ್ತಾರೆ. ಅಂದರೆ ಇಷ್ಟು ಪ್ರಾಫಿಟನ್ನು ನಿನಗೆ ಕೊಡ್ತೀವಿ ಅಂಥೇಳಿ ಗ್ಯಾರಂಟಿ ಕೊಟ್ಟಿರ್ತಾರೆ ಓಲ್ಡ್ ಪಾರ್ಟ್ನರ್ಸ್. ಸೊ ಆ ರೀತಿ ಇದ್ದಾಗ P&L ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಅದನ್ನು ಯಾವ ರೀತಿಯಾಗಿ ತೋರಿಸ್ಬೇಕು ಅಥವಾ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಪ್ರಾಫಿಟನ್ನು ಅನ್ನೋದನ್ನು ನಾವು ಈ ರೀತಿಯ ಪ್ರಾಬ್ಲಮ್ಸಲ್ಲಿ ನೋಡ್ತೀವಿ. ಈ ಪ್ರಾಬ್ಲಮಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ. ಇಲ್ಲಿ ನೋಡಿ, ಅಟ್ಲೀಸ್ಟ್ 25,000 ನಿನ್ನ ಪ್ರಾಫಿಟ್ ಇರುತ್ತೆ ಅಂತ ಹೇಳಿ ಸೌರವನ್ನು ಅವರು ಪಾರ್ಟ್ನರ್ಶಿಪ್ಗೆ ಸೇರಿಸ್ಕೊಳ್ತಾ ಇದ್ದಾರೆ. So net profit of the firm for the year ending 31/3/2016 was rupees 80,000. ನೋಡಿ 80,000 ಪ್ರಾಫಿಟ್ ಬರ್ತಾ ಇದೆ ಆ್ಯಂಡ್ 1/4 ಶೇರ್ ಕೊಡ್ತಾ ಇದ್ದಾರೆ ಸೌರವ್ಗೆ. ಸೊ 1/4 ಶೇರ್ ಅಂತಂದರೆ ಅವನಿಗೆ 20,000 ಬಂದಾಗಾಯ್ತಲ್ವಾ. ಸೊ ಆದರೆ ಅವರಿಗೆ ಗ್ಯಾರಂಟಿ ಕೊಟ್ಟಿರೋದೆಷ್ಟು 25,000 ಗ್ಯಾರಂಟಿ ಕೊಟ್ಟಿದ್ದಾರೆ. 20,000 ಮಾತ್ರ ಅವನಿಗೆ ಇರ್ತಾ ಇದೆ ಈ ವರ್ಷದಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಈ ಶಾರ್ಟೇಜ್ ಬಂದಿರೋ 5,000 ಏನಿರುತ್ತಲ್ಲ, ಅವನಿಗೆ ಶಾರ್ಟೇಜ್ ಬರ್ತಾ ಇರೋದು, ಅವನಿಗೆ ಕೊಟ್ಟಿರೋ ಗ್ಯಾರಂಟಿ 25,000, ಬಟ್ 5,000 ಇನ್ನೂ ಶಾರ್ಟೇಜ್ ಬರ್ತಾ ಇದೆ. ಸೊ ಆ 5,000 ಶಾರ್ಟೇಜನ್ನು ಈ ಆರವ್ ಮತ್ತು ನೀರವ್ ಯಾರು ಗ್ಯಾರಂಟಿ ಕೊಟ್ಟಿದ್ದಾರೋ ಅವರು ಅದನ್ನ ಶೇರ್ ಮಾಡ್ಕೊಳ್ತಾರೆ. ಇನ್ ಕೇಸ್ ಇಬ್ಬರು ಗ್ಯಾರಂಟಿ ಕೊಟ್ಟಿದ್ರೆ ಇಬ್ಬರು ಶೇರ್ ಮಾಡ್ಕೊಳ್ತಾರೆ. ಅದು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಹೋಗುತ್ತೆ ಕೇಸಸ್ಸು. ಸೊ ಕೆಲವೊಂದು ಸಲ ಆರವ್ ಮಾತ್ರ ಗ್ಯಾರಂಟಿ ಕೊಟ್ಟಿರ್ಬೋದು, ಕೆಲವು ಸಲ ನೀರವ್ ಮಾತ್ರ ಗ್ಯಾರಂಟಿ ಕೊಟ್ಟಿರ್ಬೋದು, ಇಲ್ಲ ಇಬ್ಬರು ಕೂಡ ಗ್ಯಾರಂಟಿ ಕೊಡ್ಬೋದು, ಇಲ್ಲ ಇಬ್ಬರು ಈಕ್ವಲ್ ಆಗಿ ಗ್ಯಾರಂಟಿ ಕೊಡ್ಬೋದು. ಈ ರೀತಿ 4 ಕೇಸ್ ಬರುತ್ತೆ. ಯಾವುದಾದ್ರೂ ಒಂದು ಕೇಸನ್ನು ನಿಮಗೆ ಕೇಳ್ತಾರೆ ಎಕ್ಸಾಮಲ್ಲಿ. ನಾನಿಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ, ಒಂದೇ ಪ್ರಾಬ್ಲಮಲ್ಲಿ ಎಲ್ಲನೂ ಡಿಸ್ಕಸ್ ಮಾಡಿದಾಗತ್ತೆ ಅಂಥೇಳಿ 4 ಕೇಸನ್ನು ತೊಗೊಂಡಿದ್ದೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಸೊ ನೋಡಿ, ನಾನಿಲ್ಲಿ 4 ಕೇಸಿಗೆ ಫಾರ್ಮ್ಯಾಟನ್ನು ತೊಗೊಂಡಿದ್ದೀನಿ. ಡೆಬಿಟ್ ಕ್ರೆಡಿಟ್ ಹಾಕಬೇಕಾಗಿದ್ದು P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2016 ಅಂತ ಹೆಡ್ಡಿಂಗ್ ಹಾಕಬೇಕಾಗಿತ್ತು. ಹಾಗೆ ಅಮೌಂಟನ್ನು ರುಪೀಸಲ್ಲಿ ಬರೀಬೇಕಾಗಿದ್ದು. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕಾಗತ್ತೆ. ಆ್ಯಂಡ್ 4 ಕೇಸಿಗೆ ಯಾವ ರೀತಿ ಮಾಡೋದು ಅಂಥೇಳಿ ನಾನು ತೋರಿಸ್ತಾ ಹೋಗ್ತೀನಿ 1 by 1. ಆ್ಯಂಡ್ ಅದಕ್ಕೂ ಮೊದಲು ಕ್ವಶನನ್ನು ಒಂದ್ಸಲ ನೋಡಿ. ಪ್ರಿಪೇರ್ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಕೊಟ್ಟಿದ್ದಾರಲ್ವಾ, ಇಲ್ಲಿ ಯಾವುದೇ ಕೇಸ್ ಕೊಟ್ಟಿರಲಿಲ್ಲ ಅಂತಂದರೆ, ಜಸ್ಟ್ ಇಲ್ಲಿ ತನಕ ಮಾತ್ರ ಕೊಟ್ಟಿದ್ರು ಅಂತಂದರೆ, ಅಂದರೆ ನೆಟ್ ಪ್ರಾಫಿಟ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಗ್ಯಾರಂಟಿ ಎಷ್ಟು ಅಂತ ಕೊಟ್ಟಿದ್ದಾರೆ, ಹಾಗೆ P&L ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಕೊಟ್ಟಿದ್ದಾರೆ, ಇಷ್ಟೇ ಕೊಟ್ಟಿದ್ದಾರೆ ಅಂತಂದರೆ ಅದರ ಅರ್ಥ ಏನು, ಆರವ್ ಮತ್ತು ನೀರವ್ ಇಬ್ಬರೂ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಅದನ್ನು ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ಕೋತಾರೆ. ಏನಾದರೂ ಶಾರ್ಟೇಜ್ ಬಂದರೆ ಅದನ್ನು ಅವರು ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡಿಕೊಂಡು ಅವನಿಗೆ ಕೊಡ್ತಾರೆ ಅಂತ ತಿಳ್ಕೊಳ್ಬೇಕು ನಾವು. ಇಲ್ಲ ಅಂತಂದರೆ ಅವರು ಯಾವ ಕೇಸ್ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ನೋಡಿ, ನಾನಿಲ್ಲಿ 4 ಕೇಸ್ ತೊಗೊಂಡಿದ್ದೀನಿ. ವೆನ್ ಗ್ಯಾರಂಟಿ ಇಸ್ ಗಿವನ್ ಬೈ ಆರವ್ ಆ್ಯಂಡ್ ನೀರವ್ ಬೋತ್, ಇಬ್ಬರು ಕೂಡ ಕೊಡ್ತಾ ಇದ್ದಾರೆ ಗ್ಯಾರಂಟಿನ. ಹೀಗೆ ಇಬ್ಬರು ಗ್ಯಾರಂಟಿ ಕೊಟ್ಟಾಗ ಶಾರ್ಟೇಜ್ ಬಂದಿರೋ ಅಮೌಂಟನ್ನು ಅವರು ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾರೆ. ಇನ್ನು ಸೆಕೆಂಡ್ ಒನ್, ವೆನ್ ಗ್ಯಾರಂಟಿ ಇಸ್ ಗಿವನ್ ಬೈ ಆರವ್ ಅಲೋನ್, ಆರವ್ ಮಾತ್ರ ಗ್ಯಾರಂಟಿ ಕೊಟ್ಟಿದ್ರೆ ಶಾರ್ಟೇಜ್ ಎಷ್ಟು ಬರ್ತಾ ಇದೆ ಅಷ್ಟನ್ನು ಕೂಡ ಅವನಿಗೆ ಬಂದಿರೋ ಪ್ರಾಫಿಟಲ್ಲಿ ಅವನು ಹೊಸ ಪಾರ್ಟ್ನರಿಗೆ ಕೊಟ್ಬಿಡ್ತಾನೆ. ಹಾಗೆ ವೆನ್ ಗ್ಯಾರಂಟಿ ಇಸ್ ಗಿವನ್ ಬೈ ನೀರವ್ ಅಲೋನ್, ನೀರವ್ ಮಾತ್ರ ಗ್ಯಾರಂಟಿ ಕೊಟ್ಟಿದ್ದಾನೆ ಅಂತಂದರೆ ಅವನಿಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅದರಲ್ಲಿ ಶಾರ್ಟೇಜ್ ಬಂದಿರೋ, ಅಂದರೆ ಸೌರವ್ಗೆ ಶಾರ್ಟೇಜ್ ಬಂದಿರೋ ಪ್ರಾಫಿಟನ್ನು ಅವನು ಕೊಡ್ತಾನೆ, ಅವನು ಮಾತ್ರ ಕೊಡ್ತಾನೆ. ಆ್ಯಂಡ್ ಲಾಸ್ಟ್ ಕೇಸಲ್ಲಿ ವೆನ್ ಗ್ಯಾರಂಟಿ ಇಸ್ ಗಿವನ್ ಬೈ ಆರವ್ ಆ್ಯಂಡ್ ನೀರವ್ ಈಕ್ವಲಿ, ಅಂದರೆ ಇಬ್ಬರು ಪಾರ್ಟ್ನರ್ಸ್ ಈಕ್ವಲ್ ಆಗಿ ಅವನಿಗೆ ನ್ಯೂ ಪಾರ್ಟ್ನರಿಗೆ ಶಾರ್ಟೇಜ್ ಬಂದಿರೋ ಅಮೌಂಟನ್ನು ಕೊಡ್ತಾರೆ. ಅಂದರೆ 5,000 ಶಾರ್ಟೇಜ್ ಬಂದಿದೆ ಅಂದರೆ 2,500 ಇಬ್ಬರು ಈಕ್ವಲ್ ಆಗಿ ಹಂಚಿಕೊಂಡು ಕೊಡ್ತಾರೆ. ಸೊ ದೀಸ್ ಆರ್ ದಿ 4 ಕೇಸಸ್. ಲೆಟ್ಸ್ ಸಾಲ್ವ್ 1 by 1. ಬಟ್ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಮೇಕ್ ಒನ್ ವರ್ಕಿಂಗ್ ನೋಟ್ ಹಿಯರ್. ಸೊ ವರ್ಕಿಂಗ್ ನೋಟ್ ಬೇಕಾಗತ್ತೆ. ಯಾವುದಕ್ಕೆ ವರ್ಕಿಂಗ್ ನೋಟ್ ಬೇಕು? ಒಂದು, ನಾವೀಗ ಸುಮ್ಮನೆ ಬಾಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಶಾರ್ಟೇಜ್ ಎಷ್ಟು ಅಂತ, ಅದನ್ನು ನಾವು ವರ್ಕಿಂಗಲ್ಲಿ ತೋರಿಸ್ಬೇಕಾಗತ್ತೆ ಒಂದನೇದಾಗಿ. ಮತ್ತೊಂದು ಅಂತಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿರ್ತಾರೆ, ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೆರಡು ನಮಗೆ ಬೇಕಾಗಿರುವಂಥ ವರ್ಕಿಂಗ್ ನೋಟ್ಸ್. ಸೊ ಲೆಟ್ಸ್ ಮೇಕ್ ದಿ ವರ್ಕಿಂಗ್ ನೋಟ್ ಹಿಯರ್. ವರ್ಕಿಂಗ್ ನೋಟ್ ನಂಬರ್ 1 is calculation of deficiency of profit.
ಟು ಸೌರವ್. ನಾವಿಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಸೌರವ್ಗೆ ಡೆಫಿಷಿಯನ್ಸಿ ಆಫ್ ಪ್ರಾಫಿಟ್ ಎಷ್ಟಿದೆ ಅಂತ. ಇದರಲ್ಲಿ ನಾವು ಮಾಡಬೇಕಾಗಿರೋದೇನು, ಅವನಿಗೆ ಕೊಟ್ಟಿರೋ ಗ್ಯಾರಂಟಿಯಲ್ಲಿ ಅವನಿಗೆ ಬರ್ತಾ ಇರೋ ಶೇರನ್ನು, ಪ್ರಾಫಿಟ್ನಲ್ಲಿ ಬರ್ತಾ ಇರೋ ಶೇರನ್ನು ಲೆಸ್ ಮಾಡ್ತೀವಿ. ಸೊ ಗ್ಯಾರಂಟಿ ಆಫ್ ಪ್ರಾಫಿಟ್ ಗಿವನ್ ಈಸ್ ₹25,000 ಆ್ಯಂಡ್ ಲೆಸ್ ಶೇರ್ ಆಫ್ ಪ್ರಾಫಿಟ್ ಆಫ್ ಸೌರವ್, ಇಟ್ ಈಸ್ 80,000 ಪ್ರಾಫಿಟ್ ಇದೆ ಅಲ್ವಾ, 80,000 ಇಂಟು 1/4, ಅವನ ಶೇರ್ 1/4 ಅಂತ ಕೊಟ್ಟಿದ್ದಾರೆ. ಸೊ ₹20,000. ಇದನ್ನು ಲೆಸ್ ಮಾಡಿದರೆ ಬರ್ತಾ ಇರೋ 5,000 ಏನಿದೆ ಅಲ್ಲ, ಇದಕ್ಕೆ ನಾವು ಡೆಫಿಷಿಯನ್ಸಿ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಡೆಫಿಷಿಯನ್ಸಿ ಆಫ್ ಪ್ರಾಫಿಟ್ ಓಕೆ 5,000. ಇದು ಒಂದು ವರ್ಕಿಂಗ್ ನೋಟ್ ಆಯಿತು. ಇನ್ನೊಂದು ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ಇನ್ಫಾರ್ಮೇಷನ್ ಏನೇನಿದೆ, ಅವನ ಶೇರ್ ಕೊಟ್ಟಿದ್ದಾರೆ, ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾರೆ, ಹಾಗೆ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಅಲ್ವಾ. ಹಾಗಿದ್ರೆ ನ್ಯೂ ರೇಷಿಯೋನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ವೆರಿ ಈಸಿ. ಸೊ 1/4 ಈಸ್ ದಿ ಶೇರ್ ಆಫ್ ನ್ಯೂ ಪಾರ್ಟ್ನರ್. ಅಂದರೆ ಹೊಸ ಪಾರ್ಟ್ನರ್ಗೆ 4ರಲ್ಲಿ 1 ಶೇರ್ ಬರ್ತಾ ಇದೆ. ಹಾಗಿದ್ರೆ ಉಳಿದಿರೋದೆಷ್ಟು? 4ರಲ್ಲಿ 1 ಶೇರ್ ಅವನಿಗೆ ಹೋಗಿದೆ ಅಂದರೆ 4ರಲ್ಲಿ 3 ಶೇರ್ ಉಳಿದಾಗಾಯ್ತಲ್ವಾ. ಆ ಉಳಿದಿರೋ ಶೇರನ್ನು, ರಿಮೈನಿಂಗ್ ಶೇರನ್ನು ಇವರು ಅವರ ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾರೆ. ಓಕೆ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ 2:1. ದಟ್ ಈಸ್ ದ ಕೇಸ್. ನ್ಯೂ ಪಾರ್ಟ್ನರ್ಸ್ ಶೇರ್ ಇನ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1/4 ಅಲ್ವಾ, ಆ್ಯಂಡ್ ರಿಮೈನಿಂಗ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1 - 1/4 ಈಸ್ ಈಕ್ವಲ್ ಟು 3/4 ಅಲ್ವಾ. ಸೊ 3/4 ಈಸ್ ದಿ ರಿಮೈನಿಂಗ್ ಪ್ರಾಫಿಟ್. ಇದರಲ್ಲಿ ಅವರಿಬ್ಬರು ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾರೆ. ನ್ಯೂ ಶೇರ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನು ಹಾಕೋಣ ಇದಕ್ಕೆ, ರಿಮೈನಿಂಗ್ ಪ್ರಾಫಿಟ್ ಇಂಟು ಓಲ್ಡ್ ಶೇರ್. ಆರವ್ಸ್ ನ್ಯೂ ಶೇರ್ ಈಸ್ ಈಕ್ವಲ್ ಟು ರಿಮೈನಿಂಗ್ ಪ್ರಾಫಿಟ್ ಈಸ್ 3/4 ಇಂಟು ಓಲ್ಡ್ ಶೇರ್ ಈಸ್ 2:1 ಅಂತ ಕೊಟ್ಟಿದ್ದಾರೆ. ಅಂದರೆ 2/3 1/3 ಅಲ್ವಾ. ಸೊ ಇಲ್ಲಿ ಆರವ್ಗೆ 2/3 ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು 3 × 2 6, 4 × 3 12. ಇದನ್ನು ನಾವು ಡಿನೋಮಿನೇಟರಲ್ಲಿ 4 ಇರೋ ಹಾಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಯಾಕಂದರೆ ಇವನ ಶೇರ್ ಅಂದರೆ ನ್ಯೂ ಪಾರ್ಟ್ನರ್ನ ಶೇರ್ 1/4 ಇದೆ ಅಲ್ವಾ. ಇಲ್ಲಿ ಡಿನೋಮಿನೇಟರಲ್ಲಿ 4 ಇದೆ, ಹಾಗಾಗಿ ಡಿನೋಮಿನೇಟರಲ್ಲಿ 4 ಬರೋ ಹಾಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ 3 2s 6, 3 4s 12, 3 2 6, 3 4 12. ಸೊ 2/4 ಬಂದ ಹಾಗಾಯಿತು. ಆ್ಯಂಡ್ ನೀರವ್ಸ್ ನ್ಯೂ ಶೇರ್ ಈಸ್ ಈಕ್ವಲ್ ಟು 3/4 ಈಸ್ ದಿ ರಿಮೈನಿಂಗ್ ಪ್ರಾಫಿಟ್ ಇಂಟು 1/3 ಈಸ್ ದಿ ಆರವ್ಸ್ ಶೇರ್ ಆಫ್ ಪ್ರಾಫಿಟ್. ಓಲ್ಡ್ ಶೇರ್ ಆಗಿತ್ತು ಅಲ್ವಾ. ಸೊ 3 × 1 3, 4 × 3 12. ಇದನ್ನು ನಾವು 4 ಡಿನೋಮಿನೇಟರಲ್ಲಿರೋ ಹಾಗೆ ಕನ್ವರ್ಟ್ ಮಾಡಿದರೆ 3 1 3, 3 4 12. ಸೊ 1/4 ಬಂತು ಅಲ್ವಾ. ಸೊ ನ್ಯೂ ಶೇರ್ ಈಸ್ ಈಕ್ವಲ್ ಟು, ನಾನು ಇಲ್ಲಿ ಕೆಳಗಡೆ ಸಣ್ಣದಾಗಿ ಬರಿತಾ ಇದ್ದೀನಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್ ಟು, ಸೊ ಆರವ್ಸ್ ಶೇರ್ 2/4 ಇದೆ, ನೀರವ್ 1/4 ಇದೆ, ಆ್ಯಂಡ್ ಸೌರವ್ 1/4 ಇದೆ. ಸೊ ರೇಷಿಯೋ ಈಸ್ 2:1:1. ಇದನ್ನು ಹೀಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಆ್ಯಂಡ್ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಸ್ಟ್ ಕೇಸಿಗೆ ಮಾಡೋಣ. ವೆರಿ ಸಿಂಪಲ್. ಈ ರೀತಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೊಟ್ಟಾಗ ಮೊದಲನೇದಾಗಿ ನಾವು ಬರಿಬೇಕಾಗಿರೋದು ನೆಟ್ ಪ್ರಾಫಿಟನ್ನು. ಸೊ ನೆಟ್ ಪ್ರಾಫಿಟ್ ಅಂತೂ ಕೊಟ್ಟಿರ್ತಾರೆ 80,000 ಅಂಥೇಳಿ. ಅದನ್ನು ಆ್ಯಸ್ ಯೂಶ್ವಲ್ ನೀವು ಅಂದರೆ ಕ್ರೆಡಿಟ್ ಸೈಡಲ್ಲಿ P&L ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಬರಿತೀರಿ ಅಲ್ವಾ, ಅದೇ ರೀತಿ ಬರಿತೀರಿ. ಬೈ P&L ಅಕೌಂಟ್ ಅಂತ ತೊಗೋತೀವಿ. ಇಲ್ಲಿ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, ಇಟ್ ಈಸ್ 80,000 ರೈಟ್. ಸೊ 80,000 ಅಂತ ತೊಗೋತೀವಿ. ನೆಕ್ಸ್ಟ್ ನೋಡಿ, ಈ 80,000ಅನ್ನು 3 ಪಾರ್ಟ್ನರಿಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ, ಹಾಗೆ ಗ್ಯಾರಂಟಿಯನ್ನು ಕೂಡ ಕೊಡ್ತೀವಿ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಇದೊಂದಾದಮೇಲೆ ಎಂಟ್ರಿ ಆದಮೇಲೆ ಕ್ಲೋಸ್ ಮಾಡಿಬಿಡ್ತೀವಿ. ಅಂದರೆ ಇಲ್ಲಿ ಮತ್ತೆ ಯಾವುದೇ ಎಂಟ್ರಿ ಇಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಸ್ಯಾಲ್ರಿ ಕಮಿಷನ್ ಇದು ಯಾವುದೂ ಕೊಟ್ಟಿಲ್ಲ ಅಲ್ವಾ. ಸೊ ಅಲ್ಲಿಗೆ ಕ್ಯಾಪಿಟಲ್ ಅಕೌಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಮಾತ್ರ ಉಳಿಯಿತು. ಹಾಗಾಗಿ ಅದನ್ನು ಕೊನೆಯಲ್ಲಿ ಇಟ್ಕೊಳ್ತೀವಿ. ಸೊ ಇಲ್ಲಿ 80,000 ಬ್ಯಾಲೆನ್ಸ್ ಬರ್ತಾ ಇದೆ. ಇದನ್ನು 3 ಜನರಿಗೆ ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕಾಗಿದೆ ಅಲ್ವಾ. ಹಾಗಾಗಿ ಅವರ ಕ್ಯಾಪಿಟಲ್ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ನಿಮ್ಗೆ ಗೊತ್ತಿದೆ. ಇಲ್ಲಿ ಪ್ರತಿಯೊಂದು ಪಾರ್ಟ್ನರಿನ ಕ್ಯಾಪಿಟಲ್ ಅಕೌಂಟನ್ನು ಬರಿತಾ ಹೋಗ್ತೀವಿ. ನೋಡಿ, ಫಸ್ಟ್ ಕೇಸಲ್ಲಿ ಗ್ಯಾರಂಟೀಸ್ ಗಿವನ್ ಬೈ ಆರವ್ ಆ್ಯಂಡ್ ನೀರವ್ ಬೋತ್ ಅಂತ ಇದೆ. ಸೊ ಆರವ್ ನೀರವ್ ಇಬ್ಬರು ಕೊಟ್ಟಿರೋದ್ರಿಂದ ಇಬ್ಬರು ಕ್ಯಾಪಿಟಲ್ ಅಕೌಂಟಿಗೂ ಸ್ವಲ್ಪ ಸ್ಪೇಸ್ ಬಿಟ್ಕೊಡ್ತೀವಿ. ಓಕೆ, ಟು ಆರವ್ಸ್ ಕ್ಯಾಪಿಟಲ್, ಇಲ್ಲಿ 1 2 3 ಲೈನನ್ನು ಬಿಟ್ಟು ಟು ನೀರವ್ಸ್ ಕ್ಯಾಪಿಟಲ್,
ಆ್ಯಂಡ್ ಒಂದೆರಡು ಮೂರು ಲೈನನ್ನು ಬಿಟ್ಟು ಟು ಸೌರವ್ಸ್ ಕ್ಯಾಪಿಟಲ್. ಯಾಕೆ ಲೈನ್ ಬಿಟ್ಟಿದ್ದು ಅಂತ ಹೇಳ್ತೀನಿ. ಸೌರವ್ಸ್ ಕ್ಯಾಪಿಟಲ್ ಇದರಲ್ಲಿ ಈಗ ನಾವು ಈ 80,000 ಶೇರ್ ಮಾಡ್ತಾ ಹೋಗ್ತೀವಿ. 80,000 ಫಸ್ಟ್ ಆರವ್ಗೆ ಶೇರ್ ಮಾಡಿದ್ರೆ ಶೇರ್ ಆಫ್ ಪ್ರಾಫಿಟ್ ಇಸ್ ಈಕ್ವಲ್ ಟು 80,000 ಇಂಟು 2/4 ಅಲ್ವಾ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2/4 ಇದೆ ಅಲ್ವಾ, ಅದನ್ನು ಇಂಟು ಮಾಡ್ತೀವಿ. 80 ಈಸ್ ಈಕ್ವಲ್ ಟು 40,000. ಇಲ್ಲಿ 40,000 ಅಂತ ಬರೀತೀರಿ. ಇದು 40,000 ಅವನ ಶೇರ್ ಇದೆ. ಇದರಲ್ಲಿ ಅವನು ಡೆಫಿಷಿಯನ್ಸಿ ಶೇರ್ ಮಾಡ್ಕೋತಾ ಇದ್ದಾನೆ. ಟೋಟಲ್ 5,000 ನಮಗೆ ಡೆಫಿಷಿಯನ್ಸಿ ಬಂದಿತ್ತು, ಅದನ್ನು ಅವನಿಗೆ ಶೇರ್ ಮಾಡ್ತೀವಿ. ಅವನ ಓಲ್ಡ್ ರೇಷಿಯೋದಲ್ಲಿ ಅದನ್ನು ನಾವು ಶೇರ್ ಮಾಡ್ತೀವಿ. ಸೊ ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ, ಇಟ್ ಈಸ್ 5,000 ಇಂಟು 2/3 ಅಲ್ವಾ. ಇಟ್ ಈಸ್ ಈಕ್ವಲ್ ಟು 3,333 ಅಲ್ವಾ. 40,000 ಮೈನಸ್ 3,333 ಇಟ್ ಈಸ್ ಈಕ್ವಲ್ ಟು 36,667 ಬಂದಿದೆ. ಇದನ್ನು ಔಟರ್ ಕಾಲಮ್ಗೆ ಹಾಕ್ತೀವಿ. ಇನ್ನು ನೀರವ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬಂದರೆ, ಓಕೆ, ಆರವ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಅಂಡರ್ಲೈನ್ ಮಾಡಿಬಿಡೋಣ. ಸೊ ನೀರವ್ಗೆ ಶೇರ್ ಆಫ್ ಪ್ರಾಫಿಟ್ ಎಷ್ಟಿತ್ತು? ಶೇರ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 80,000 ಇಂಟು 1/4 is equal to 20,000. 20,000 was the share of profit. ಅದರಲ್ಲಿ ಶೇರ್ ಆಫ್ ಡೆಫಿಷಿಯನ್ಸಿ ಲೆಸ್ ಮಾಡ್ತೀವಿ. ಶೇರ್ ಇನ್ ಡೆಫಿಷಿಯನ್ಸಿ ಇಟ್ ಈಸ್ ಈಕ್ವಲ್ ಟು 5,000 ಇಂಟು 1/3. ಓಲ್ಡ್ ರೇಷಿಯೋದಲ್ಲಿ ನಾವು ಡೆಫಿಷಿಯನ್ಸಿನ ಶೇರ್ ಮಾಡ್ತೀವಿ, ನಿಮ್ಗೆ ಹೇಳಿದ್ದೆ. ಇಟ್ ಈಸ್ ಈಕ್ವಲ್ ಟು 1,667 ಬರ್ತಾ ಇದೆ ಅಲ್ವಾ. ಸೊ ಇದನ್ನು ಲೆಸ್ ಮಾಡಿದರೆ 20,000 ಮೈನಸ್ 1,667 ಇಟ್ ಈಸ್ ಈಕ್ವಲ್ ಟು 18,333 ಅಲ್ವಾ. ನೆಕ್ಸ್ಟ್ ಸೌರವ್ಸ್ ಕ್ಯಾಪಿಟಲ್ಗೆ ಬಂದರೆ, ಸೌರವ್ಗೆ ಅವನ ಶೇರ್ ಆಫ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆ? ಶೇರ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 80,000 ಇಂಟು 1/4 ಅಲ್ವಾ. ಅವನ ಶೇರ್ 2:1:1 ಇತ್ತು, ಅಂದರೆ 1/4 ಆದಾಗಾಯಿತು. ಸೊ 1/4 ಅವನ ಶೇರ್ ಬಂದರೆ 20,000 ಬಂದಾಗಾಯಿತು. ಪ್ಲಸ್ ಅಮೌಂಟ್ ರಿಸೀವ್ಡ್ ಬೈ ಆರವಿಂದ 3,333 ಅನ್ನಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ. ಹಾಗೆ ಪ್ಲಸ್ ಅಮೌಂಟ್ ರಿಸೀವ್ಡ್ ಬೈ ನೀರವ್, ಇಟ್ ಈಸ್ 1,667. ಇದೆರಡನ್ನು ಆ್ಯಡ್ ಮಾಡಿದರೆ 25,000 ಆಗುತ್ತಲ್ವಾ. 25,000 ವೆರಿ ಸಿಂಪಲ್. ಸೊ ಈಗ ನೋಡಿ, ಇದು ಮೂರನ್ನು ಆ್ಯಡ್ ಮಾಡಿದರೆ 80,000 ಬರಬೇಕು. ಓಕೆ, 80,000 ನಾವು ಶೇರ್ ಮಾಡಿದ್ದೀವಿ ಅಲ್ವಾ. ಆ್ಯಂಡ್ ಡೆಫಿಷಿಯನ್ಸಿ ಬಂದಿದ್ದನ್ನು ಇವರಿಬ್ಬರು ಇವನಿಗೆ ಕೊಟ್ಟಿದ್ದಾರೆ. ಇವನ ಅಮೌಂಟಿಗೆ ಅದೆರಡು ಆ್ಯಡ್ ಆಗಿದೆ. ಇದಿಷ್ಟನ್ನು ನಾವು ವರ್ಕಿಂಗಲ್ಲಿ ತೋರಿಸ್ಬೇಕಾಗತ್ತೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಓಕೆ, ಇದೇ ರೀತಿಯಾಗಿ ಉಳಿದ 4 ಕೇಸಿಗೆ ನಾವು ಮಾಡ್ತಾ ಹೋಗ್ತೀವಿ. ನೋಡಿ, ಸೆಕೆಂಡ್ ಕೇಸ್, ವೆನ್ ಗ್ಯಾರಂಟಿ ಇಸ್ ಗಿವನ್ ಬೈ ಆರವ್ ಅಲೋನ್. ನಮಗೆ ಈಗ ಡೆಫಿಷಿಯನ್ಸಿ ಎಷ್ಟು ಅಂತ ಗೊತ್ತಿದೆ. ಆ್ಯಂಡ್ ವೆರಿ ಸಿಂಪಲ್, ಮೇಲ್ಗಡೆ ಬರೆದ ಹಾಗೇ ಬರಿತಾ ಹೋಗ್ತೀವಿ. ಬೈ P&L ಅಕೌಂಟ್ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ 80,000 ಇದೆ. ಆ್ಯಂಡ್ ಕೊನೆಯಲ್ಲಿ ನಾವು ಟೋಟಲ್ ಮಾಡ್ಕೊಳ್ತೀವಿ 80,000. ಈ 80,000 3 ಜನರಿಗೆ ಶೇರ್ ಮಾಡ್ತಾ ಬರ್ತೀವಿ. ಈ ಕಡೆಗೆ 3 ಜನರ ಕ್ಯಾಪಿಟಲ್ ಅಕೌಂಟನ್ನು ಹಾಕ್ತೀವಿ. ಆದರೆ ಇಲ್ಲಿ ನೋಡಿ, ಆರವ್ ಮಾತ್ರ ಗ್ಯಾರಂಟಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಆರವ್ಸ್ ಕ್ಯಾಪಿಟಲ್ ಅಕೌಂಟನ್ನು ಸ್ಪೇಸ್ ಬಿಟ್ಕೊಳ್ತೀವಿ. ಟು ಆರವ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಶೇರ್ ಆಫ್ ಪ್ರಾಫಿಟ್ ಇಲ್ಲಿ ಮಾಡಿಬಿಡೋಣ. ಶೇರ್ ಆಫ್ ಪ್ರಾಫಿಟ್ ಈಸ್ ಇಲ್ಲಿ ಮಾಡಿದ್ದೀವಲ್ವಾ, ಹಾಗಾಗಿ ನಾನು ಇದನ್ನು ಹೀಗೆ ಡೈರೆಕ್ಟಾಗಿ ತೊಗೋತಾ ಇದ್ದೀನಿ 40,000 ಅಂತೇಳಿ. ಮಾಡಿರಲಿಲ್ಲ ಅಂದರೆ ಇದೇ ರೀತಿಯಾಗಿ ವರ್ಕಿಂಗನ್ನು ತೋರಿಸ್ಬೇಕಾಗತ್ತೆ ನೀವು. ಶೇರ್ ಆಫ್ ಪ್ರಾಫಿಟ್ ಈಸ್ 40,000 ಮೈನಸ್ ಶೇರ್ ಇನ್ ಡೆಫಿಷಿಯನ್ಸಿ. ಅವನೊಬ್ಬನೇ ಡೆಫಿಷಿಯನ್ಸಿನ ತೊಗೋತೀನಿ ಅಂತ ಹೇಳಿದ್ದಾನೆ. ಹಾಗಾಗಿ ಹೋಲ್ ಶೇರ್ ಅವನದೇ ಆಗುತ್ತೆ. ಅಂದರೆ 5,000 ಡೆಫಿಷಿಯನ್ಸಿ ಇದೆ, ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ ಇಲ್ಲಿ. ಈ 5,000 ಅವನೇ ಕೊಡ್ತಾನೆ, ಅವನೊಬ್ಬನೇ ಗ್ಯಾರಂಟಿ ಕೊಟ್ಟಿರೋದು. ಸೊ 35,000 ಅವನಲ್ಲಿ ಉಳ್ಕೊಂಡಾಗಾಯಿತು. ಅವನ ಪ್ರಾಫಿಟ್ ಶೇರಲ್ಲಿ ಇದನ್ನು ಲೆಸ್ ಮಾಡಿದರೆ 35,000 ಉಳ್ಕೊಳ್ತು. ನೆಕ್ಸ್ಟ್ ಟು ನೀರವ್ಸ್ ಕ್ಯಾಪಿಟಲ್. ಇವನೇನು ಗ್ಯಾರಂಟಿ ಕೊಟ್ಟಿಲ್ಲ, ಹಾಗಾಗಿ ಶೇರ್ ಆಫ್ ಪ್ರಾಫಿಟ್ ಅಷ್ಟನ್ನು ತೊಗೊಂಡ್ರೆ ಸಾಕಾಗತ್ತೆ. ಶೇರ್ ಆಫ್ ಪ್ರಾಫಿಟ್ ಈಸ್ 80,000 ಇಂಟು 1/4 ಇಟ್ ಈಸ್ 20,000. ನೆಕ್ಸ್ಟ್ ಟು ಸೌರವ್ಸ್ ಕ್ಯಾಪಿಟಲ್
It is share of profit is 20,000 and plus amount received by Arav. Arav 5,000 ಅನ್ನು ಕೊಡ್ತಾ ಇದ್ದಾನೆ. ಸೊ ಟೋಟಲ್ ಆಗಿ 25,000 ಬಂದಿದೆ ಅವನಿಗೆ. ಸೊ 25,000 ಪ್ಲಸ್ 20,000 ಪ್ಲಸ್ 35,000 ಟೋಟಲಿ 80,000. ಈ ರೀತಿಯಾಗಿ ಅಮೌಂಟ್ ಚೇಂಜಸ್ ಆಗುತ್ತೆ. ನೋಡಿ, ಇವನ ಅಮೌಂಟ್ ಸೇಮ್ ಇರುತ್ತೆ 25,000, ಬಟ್ ಇವರಿಬ್ಬರು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಇವರಿಬ್ಬರ ಅಮೌಂಟ್ ಇಲ್ಲಿ ಚೇಂಜಸ್ ಆಗುತ್ತೆ. ಇನ್ನು ಥರ್ಡ್ ಕೇಸಿಗೆ ಹೋಗೋಣ. ಥರ್ಡ್ ಕೇಸಲ್ಲಿ ಗ್ಯಾರಂಟಿ ಈಸ್ ಗಿವನ್ ಬೈ ನೀರವ್ ಅಲೋನ್ ಅಲ್ವಾ. ಸೊ ಇದೇ ರೀತಿ ಮಾಡ್ತೀವಿ. ಇಲ್ಲಿ ಆರವ್ 5,000 ಕೊಡ್ತಾ ಇದ್ದ, ನೆಕ್ಸ್ಟ್ ಕೇಸಲ್ಲಿ ನೀರವ್ 5,000 ಕೊಡ್ತಾನಷ್ಟೇ. ಉಳಿದಿರೋದೆಲ್ಲ ಸೇಮ್ ಇರುತ್ತೆ. ಬೈ P&L ಅಕೌಂಟ್ 80,000 ಆ್ಯಂಡ್ ಟು ಆರವ್ಸ್ ಕ್ಯಾಪಿಟಲ್ 80,000 ಇಂಟು 1/4 ಇಟ್ ಈಸ್ 40,000. ಆ್ಯಂಡ್ ಇವನು ಯಾವುದೇ ಗ್ಯಾರಂಟಿ ಕೊಟ್ಟಿಲ್ಲ ಅಲ್ವಾ, ಹಾಗಾಗಿ ಇಷ್ಟು ಶೇರ್ ಅವನಿಗೆ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀರವ್ಸ್ ಕ್ಯಾಪಿಟಲ್ ಆ್ಯಂಡ್ ನೀರವ್ ಗ್ಯಾರಂಟಿ ಕೊಟ್ಟಿದ್ದಾನಲ್ವಾ. ಸೊ ಶೇರ್ ಆಫ್ ಪ್ರಾಫಿಟ್ ಒಂದು 20,000 ಇತ್ತು, ಲೆಸ್ ಶೇರ್ ಆಫ್ ಡೆಫಿಷಿಯನ್ಸಿ. ಹೋಲ್ ಡೆಫಿಷಿಯನ್ಸಿನ ಅವನೇ ಕವರ್ ಮಾಡ್ತಾ ಇದ್ದಾನೆ. ಸೊ -5,000 ಆ್ಯಂಡ್ ಔಟರ್ ಕಾಲಮಲ್ಲಿ 15,000 ಬಂತು. ಇನ್ನು to Saurav's capital and share of profit is 20,000 plus amount received by Nirav, it is 5,000 and add ಮಾಡಿದರೆ total 25,000 ಬರ್ತಾ ಇದೆ. and total 80,000 and 80,000. ನೋಡಿ, ಈ ಕಡೆನೂ 80,000, ಈ ಕಡೆನೂ 80,000 ಬರ್ತಾ ಇದೆ. ಆ್ಯಂಡ್ ಲಾಸ್ಟ್ ಕೇಸಲ್ಲಿ ವೆನ್ ಗ್ಯಾರಂಟಿ ಈಸ್ ಗಿವನ್ ಬೈ ಆರವ್ ಆ್ಯಂಡ್ ನೀರವ್ ಈಕ್ವಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಅಂದರೆ ಇಬ್ಬರು 5,000 ಈಕ್ವಲ್ ಆಗಿ ಹಂಚ್ಕೊಳ್ತಾರೆ, ಅವರ ಓಲ್ಡ್ ರೇಷ್ಯೋದಲ್ಲಿ ಹಂಚ್ಕೊಳ್ಳೋದಿಲ್ಲ. ಇದು ಸೇಮ್ ಆ್ಯಸ್ ಫಸ್ಟ್ ಕೇಸಲ್ಲಿ ಮಾಡಿದ ಹಾಗೇ, ಬಟ್ ಇಲ್ಲಿ ಡೆಫಿಷಿಯನ್ಸಿ ಬರೆಯುವಾಗ ಅಮೌಂಟನ್ನು ರೇಷ್ಯೋದಲ್ಲಿ ಹಂಚೋದಿಲ್ಲ, ಬದಲಾಗಿ 1/2 1/2 ಹಾಫ್ ಆಗಿ ಹಂಚ್ತೀವಿ ಅಷ್ಟೇ. ಫಸ್ಟ್ ಎಂಟ್ರಿ ಬೈ P&L ಅಕೌಂಟ್, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ 80,000 ಅಲ್ವಾ. ಸೊ 80,000 ಇಲ್ಲಿ ತೊಗೋತೀವಿ. ಆ್ಯಂಡ್ ಈ ಕಡೆಗೆ ಟು ಆರವ್ಸ್ ಕ್ಯಾಪಿಟಲ್, ಶೇರ್ ಇನ್ ಪ್ರಾಫಿಟ್ 40,000. ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅದನ್ನು ತೋರಿಸ್ಬೇಕಾಗತ್ತೆ ನೀವು ಕ್ಯಾಲ್ಕುಲೇಷನನ್ನು. ಆ್ಯಂಡ್ ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ, ಇಟ್ ಈಸ್ 5,000 ಇಂಟು 1/2. ಇಬ್ಬರು ಹಾಫ್ ಆಗಿ ಹಂಚ್ಕೊಂಡಿದ್ದಾರೆ. ಸೊ 2,500 ಒಬ್ಬರಿಗೆ ಬಂತು ಶೇರು. 40,000 2,500 ಲೆಸ್ ಮಾಡಿದರೆ 37,500. ಆ್ಯಂಡ್ ನೆಕ್ಸ್ಟ್ ಟು ನೀರವ್ಸ್ ಕ್ಯಾಪಿಟಲ್, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ತೀವಿ. ಶೇರ್ ಇನ್ ಪ್ರಾಫಿಟ್ ಈಸ್ 20,000 ಆ್ಯಂಡ್ ಲೆಸ್ share in deficiency, it is 5,000 into 1/2 is 2,500 and outer column amount is 17,500. ನೋಡಿ, ಇನ್ನರ್ ಕಾಲಮ್ ಅಮೌಂಟನ್ನು ಕ್ಲೋಸ್ ಮಾಡುವಾಗ ಈ ಕಡೆ ಕೆಳಗಡೆ ಒಂದು ಲೈನನ್ನು ಹಾಕಬೇಕಾಗತ್ತೆ ನೀವು. ಆ್ಯಂಡ್ ಲಾಸ್ಟ್ಲಿ ಟು ಸೌರವ್ಸ್ ಕ್ಯಾಪಿಟಲ್ ಅಂಡರ್ಲೈನ್ ಮಾಡಿಬಿಡೋಣ. ಆ್ಯಂಡ್ ಶೇರ್ ಇನ್ ಪ್ರಾಫಿಟ್ ಈಸ್ 20,000 plus amount received by Arav is 2,500. ನೋಡಿ, ಇಲ್ಲಿ ಯಾವ ಅಮೌಂಟ್ ಲೆಸ್ ಮಾಡಿದ್ದೀರಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀರಿ. ಪ್ಲಸ್ ಅಮೌಂಟ್ ರಿಸೀವ್ಡ್ ಬೈ ನೀರವ್ ಇಟ್ ಈಸ್ 2,500. ಟೋಟಲ್ ಆಗಿ 25,000 ಅವನಿಗೆ ಬರ್ತಾ ಇದೆ. ಆ್ಯಂಡ್ ಅಕೌಂಟ್ ಟೋಟಲನ್ನು ಮಾಡಿಬಿಡೋಣ. ಈ ಕಡೆನೂ 80,000 ಬರಬೇಕು, ಈ ಕಡೆ ಕೂಡ 80,000 ಬರುತ್ತೆ. ನೋಡಿ, P&L ಅಕೌಂಟಲ್ಲಿ ನಾವು ಕೊನೆಯಲ್ಲಿ ಬಂದಿರೋ ಬ್ಯಾಲೆನ್ಸನ್ನು ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ ಅಲ್ವಾ. ಇದು ಕೂಡ ಹಾಗೆಯೇ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದೇ ಕೊನೆ ಬ್ಯಾಲೆನ್ಸ್ ಆಗಿರುತ್ತೆ 80,000. ಅದನ್ನೇ 3 ಜನರಿಗೆ ಕ್ಯಾಪಿಟಲ್ ಅಕೌಂಟಿಗೆ ನಾವು ಶೇರ್ ಮಾಡಿ ಕೊಡ್ತೀವಿ ಅಷ್ಟೇ. ಇಲ್ಲಿ ಬೇರೆ ಯಾವುದೇ ಐಟಮ್ ಕೊಟ್ಟಿರೋದಿಲ್ಲ, ಅಂದರೆ ಲೈಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಥವಾ ಸ್ಯಾಲ್ರಿ, ಕಮಿಷನ್ ಈ ಥರದನ್ನು ಕೊಟ್ಟಿರೋದಿಲ್ಲ. ಕೊಟ್ಟಿದ್ದರೆ ಅದನ್ನು ಕೂಡ ಬರ್ಕೊಳ್ಬೇಕಾಗತ್ತೆ. ಬರೆದು ಬಂದಿರೋ ಬ್ಯಾಲೆನ್ಸನ್ನೇ ಇವರಿಗೆ
ಶೇರ್ ಆಫ್ ಪ್ರಾಫಿಟ್ ಅಂತ ಹೇಳಿ ತೊಗೊಳ್ತಾ ಹೋಗಬೇಕಾಗತ್ತೆ. ಬಟ್ ಆ ರೀತಿಯಲ್ಲಿ ಅಷ್ಟು ಟ್ವಿಸ್ಟ್ ಆಗಿ ನಿಮಗೆ ಕೇಳೋದಿಲ್ಲ. ಮತ್ತು ಈ ರೀತಿ ಮಾಡೋದನ್ನು ನೀವು ಕಲ್ತ್ಕೊಂಡ್ರೆ ಅಥವಾ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗತ್ತೆ. ಅಲ್ಲಿಗೆ ಈ 4 ಕೇಸ್ ನಿಮಗೆ ಅರ್ಥ ಆಗಿದೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಮೇಲೆ ಅಂತ ಅನ್ಕೋತೀನಿ. ವೆರಿ ಈಸಿ ಇಟ್ ಈಸ್. ನಿಮಗೆ ಇದರಲ್ಲಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಆ್ಯಂಡ್ ಇದರಲ್ಲಿ ಕೇಳುವಂಥ ಅಷ್ಟು ಕೇಸನ್ನು ಕೂಡ ನಾನು ಒಂದೇ ಕ್ವಶನಲ್ಲಿ ಕವರ್ ಮಾಡಿದ್ದೀನಿ. ಇವು 4 ಕೇಸನ್ನು ಒಟ್ಟಿಗೆ ಎಲ್ಲೂ ಕೇಳೋದಿಲ್ಲ. ಯಾವುದಾದ್ರೂ ಒಂದು ಕೇಸನ್ನು ಮಾತ್ರ ಎಕ್ಸಾಮಲ್ಲಿ ಕೇಳಿರ್ತಾರೆ ಫಾರ್ 6 ಮಾರ್ಕ್ಸ್. ಅಂದರೆ ಸೆಕ್ಷನ್ ಸಿದಲ್ಲಿ ನಿಮಗೆ ಇದನ್ನು ಕೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ and subscribe to our channel for more videos. I'll be back with next part, another important question very soon. Until then, enjoy the learning.